ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಹಾಯ್ ಫ್ರೆಂಡ್ಸ್, ಈಗ ಒಂದು ಕ್ರಾಫ್ಟ್ ಐಟಮ್ ನೋಟಿಗೆ ಬಂದಿದ್ದೇನೆ ಇವತ್ತು ನಾನು. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಸೀಸರ್, ಸ್ಕೇಲ್, ಪೆನ್ಸಿಲ್ ಮತ್ತೆ ಇರೇಸರ್ ಮತ್ತೆ ಥ್ರೆಡ್ ಮತ್ತೆ ನಾನು ತೋರಿಸಿರುವಂತ ಕ್ರಾಫ್ಟ್ ಶೀಟ್ಸ್ ಅದರ ಇಂಚಸ್ ಅನ್ನು ಸಹ ನಾನು ಹಾಕಿದ್ದೇನೆ. ಆ ಇಂಚಸ್ ಅಲ್ಲಿ ಹಾಕಿ ತೋರಿಸಿರುವಂತ ರೀತಿಯಲ್ಲಿ ನೀವು ಫೋಲ್ಡ್ ಮಾಡಿ ನೀಟಾಗಿ ಈಕ್ವಲ್ ಪಾರ್ಟ್ ಅಂತಂದ್ರೆ ಈಕ್ವಲ್ ಪಾರ್ಟ್ ಅಲ್ಲಿ ಫೋಲ್ಡ್ ಮಾಡಿ ಅದರ ನಂತರ ನೀವು ಎರಡು ಕಾರ್ನರ್ ಅಲ್ಲಿ ಸಹ ಆ ಕಡೆ ಈ ಕಡೆಯಿಂದ ಜಸ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ಅದು ಸೆಂಟ್ರಲ್ ಗೆರೆ ಬಂದಿರ್ತದಲ್ಲ ಎಕ್ಸಾಕ್ಟ್ ಅದಕ್ಕೆ ಟ್ರಯಾಂಗಲ್ ಬರುವ ಹಾಗೆ ನೀವು ಮಾಡ್ಬೇಕು ಎರಡು ಪಾರ್ಟ್ ಅಲ್ಲಿ. ಸೊ ಎರಡು ಪಾರ್ಟ್ ಅದಾದ ಮೇಲೆ ಒಂದು ಕ್ರಾಫ್ಟ್ ಐಟಮ್ ಯಾವುದು ಅಂತ ನೀವು ಗೆಸ್ ಮಾಡಿ. ಮೋಸ್ಟ್ಲಿ ಗೆಸ್ ಇರ್ಬೋದು, ಫೈನಲ್ ಆಗಿ ನಿಮಗೆ ಗೊತ್ತಾಗ್ತದೆ. ಸೊ ಈ ತರ ಬಂತು ನೋಡಿ. ಹೀಗೆ ಆದ ನಂತರ ಅದನ್ನು ಆ ಸೆಂಟ್ರಲ್ ಪಾರ್ಟ್ ಅಲ್ಲಿ ಆ ಕಡೆ ಈ ಕಡೆ ಇರ್ತದಲ್ಲ, ಈಗ ಅಲ್ಲೂ ಕೂಡ ಆಗಿ ನೀವು ಫೋಲ್ಡ್ ಮಾಡ್ಬೇಕು ಆಚೆ ಈಚೆ. ನಡುವಲ್ಲಿ ಗೆರೆ ಬಂದಿರ್ತದಲ್ಲ, ಈ ಕಡೆ ಒಂದು ಫೋಲ್ಡ್ ಮತ್ತೆ ಆ ಕಡೆ ಒಂದು ಫೋಲ್ಡ್. ಈ ಸ್ಟೇಜ್ ಅಲ್ಲಿ ಈ ತರ ನಿಮಗೆ ಲುಕ್ ಸಿಗ್ತದೆ ನೋಡಿ. ಈ ತರ ಲುಕ್ ನೀಟಾಗಿ ಬಂತು ಇದು. ಮತ್ತೆ ಅದನ್ನು ಉಲ್ಟಾ ನೀವು ಫೋಲ್ಡ್ ಮಾಡ್ಲಿಕ್ಕೆ ಈ ತರ ನೀಟಾಗಿ, ಅಂದ್ರೆ ನೀವು ಎಷ್ಟು ಫಿನಿಶಿಂಗ್ ನೀಟಾಗಿ ಕೊಡ್ತೀರಾ ಅಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ನಿಮಗೆ ಸಿಗ್ತದೆ. ಇದು ಈ ತರ ಬಂತು. ಅಂಥದನ್ನು ನೀವು 12, ನಾನು ಅವಾಗಲೇ ತೋರಿಸಿದ್ದೇನಲ್ಲ ಎಷ್ಟೆಲ್ಲ ಸೆಟ್ ಬೇಕು ಅಂತ ಹೇಳಿದ್ರೆ, ಪಿಂಕ್ ಸೆಟ್ 12, ಗ್ರೀನ್ 4 ಸೆಟ್ ಬೇಕು. ಸೊ ಅದನ್ನೆಲ್ಲ ಒಂದೇ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ಆಕ್ಚುಲಿ ಇದು ಮಗಳ ಪ್ರಾಜೆಕ್ಟ್ ಆಗಿತ್ತು, ಅವಳಿಗೋಸ್ಕರ ನಾನು ಕಲಿತು ಮಾಡ್ತಾ ಇರೋದು. ಅವಳನ್ನ ಹೆಲ್ಪ್ ಮಾಡ್ತಿದ್ದಾಳೆ, ಅದೊಂದು ಖುಷಿ ಅವರಿಗೆ, ಅವರೇ ಮಾಡ್ತಾ ಇರೋದು ಅಂತೇಳಿ ಅಲ್ಲ. ನಾನು ಮಾಡ್ಬೇಕಾದ್ರೆ ಅವಳು ಸೇರಿದ್ಲು. ಕೊಡಿ ನಿಮ್ಮ ಮಕ್ಳಿಗೂ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅವರು ಆ ಥರ ನೀಟಾಗಿ ಅವ್ರಿಗೆ ಒಂದು ರೀತಿ ಫಿನಿಶಿಂಗ್ ಬರ್ತದೆ, ಅವ್ರಿಗೊಂದು ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂಗ್ ಇರ್ತದೆ. ಅವರು ಆ ಥರ ಫೋಲ್ಡ್ ಮಾಡಿ ಚಂದ ಮಾಡಿ ನಿಮಗೆ ಗೊತ್ತಾಗ್ಬೋದು ಅವಳು ಹೇಗೆ ಫೋಲ್ಡ್ ಮಾಡ್ತಾಳೆ ಅಂತೇಳಿ. ಅದು ಅವಳು ಮಾಡ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ ನಾನು ಹಾಗೆ ಇಟ್ಟಿದ್ದೇನೆ, ಆ ಕ್ಲಿಪ್ಪನ್ನು ಆ್ಯಡ್ ಮಾಡಿದೆ. ಸೊ ಇಷ್ಟ ಆದ ನಂತರ ಅದನ್ನು ಉಲ್ಟಾ ಕರೆಕ್ಟ್ ಎಕ್ಸಾಕ್ಟ್ಲಿ ಈ ಥರ ಫೋಲ್ಡ್ ಮಾಡಬೇಕು. ಫೈನ್ ಫಿನಿಶ್ ನೀಟಾಗಿರಬೇಕು, ಆಯಿತಾ? ಪುನಃ ಅದೇ ಪ್ರೋಸೆಸ್ ಜಸ್ಟ್ ನೋಡಿ. ಆಲ್ಮೋಸ್ಟ್ 50-50 ವರ್ಕ್ ಹೆಲ್ಪ್ ಮಾಡಿದಾಳೆ ನನಗೆ. ಫಿನಿಶಿಂಗ್ ಆಲ್ಮೋಸ್ಟ್ ಕೊಟ್ಟಿದ್ದಾಳೆ, ಸಣ್ಣದಾದ್ರೂ ಸಹ ಮಗು 5 years ಅವಳದು. ಅದೇ ನೀಟಾಗಿ ಹೆಲ್ಪ್ ಮಾಡಿದ್ಲು. ಆ್ಯಕ್ಚುಲಿ ಅವಳ ಪ್ರಾಜೆಕ್ಟ್ ನಾನು ಮಾಡ್ತಿರೋದು. ಅವರಿಗೂ ಒಂದು ರೀತಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಂತ ಸಿಕ್ಕಿದಾಗ್ತದೆ. ಸೊ ನಾನು ಫುಲ್ ರೆಡಿ ಮಾಡಿದ್ದೆ. ಏನು ಗ್ರೀನ್ ಲೀಫ್ ಅನ್ನು ನೋಡಿ, ಗ್ರೀನ್ ಅದು ನಿಮಗೆ ಲೀಫ್ ಶೇಪಿಗೆ ಬೇಕು ನಿಮಗೆ. ಸೊ ಅದನ್ನು ಸೇಮ್ ನಾವು ಹೇಗೆ ಈಗ ಪಿಂಕನ್ನು ಫೋಲ್ಡ್ ಮಾಡಿದ್ದೇವೆ ಅದನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿ. ಇದು ಟೋಟಲ್ ನಿಮಗೆ 4 ಸಾಕು, ಟೋಟಲ್ ಆಗಿ ಇದು 4 ಸಾಕು. ಸೇಮ್ ಅದರಲ್ಲಿ ಹೇಗೆ ನೀವು ಫೋಲ್ಡಿಂಗ್ಸನ್ನೆಲ್ಲ ಕೊಟ್ಟಿದ್ದೀರಾ, ಇದರಲ್ಲೂ ಕೂಡ ಅದೇ ರೀತಿ ಫೋಲ್ಡಿಂಗ್ ಅನ್ನು ಕೊಟ್ಟು ಮತ್ತು ಅದನ್ನೆಲ್ಲವನ್ನು ಸೆಟ್ ಮಾಡುವ, ಒಂದರ ಮೇಲೊಂದು ಅದನ್ನು ಒಂದರೊಳಗೊಂದು ಹಾಕಿ ಸೆಟ್ ಮಾಡಬೇಕಾಗಿದೆ ನೋಡಿ. 4 ಅಷ್ಟೇ. ಫಿನಿಶಿಂಗ್ ನೀಟಾದ್ರೆ ಚಂದ ಆಗ್ತದೆ. ಫಸ್ಟ್ ಗ್ರೀನ್ ಅನ್ನು ಇಡುವ, ಅದರ ಮೇಲೆ 3 ಪಿಂಕನ್ನು ಈ ಥರ ಇಡಬೇಕು, ಉಲ್ಟಾ ಇಡಬೇಕು. ನಾವಾಗ ಫೋಲ್ಡ್ ಮಾಡಿದಾಗ ಅದ್ರ ಎಕ್ಸಾಕ್ಟ್ ಉಲ್ಟಾ ಫೋಲ್ಡ್ ಮಾಡಿದಲ್ಲ, ಉಲ್ಟಾ ಫೋಲ್ಡ್ನಾಗೆ ತೋರಿಸಿರುವಾಗ ಈಗ ನಾನೇನು ಮಾಡ್ತಿದ್ದೇನೆ ಆ ರೀತಿ ಮಾಡಿ. ಎಕ್ಸಾಕ್ಟ್ಲಿ ಪಿಂಕ್ ಮತ್ತು ಗ್ರೀನ್ ಸೇರಿ ಟೋಟಲ್ 4. ಹಾಗೆ ಎಲ್ಲವನ್ನು ಆಲ್ಮೋಸ್ಟ್ ನಿಮಗೆ 4 ಸೆಟ್ ಸಿಗ್ತದೆ. ಹೀಗೆ ಫುಲ್ ಸೆಟ್ 4 ಸಿಗ್ತದೆ. ಅದನ್ನೆಲ್ಲ ಒಟ್ಟಿಗೆ ಸೆಟ್ ಮಾಡಿ ಮತ್ತೆ ನೀವು ನೋಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಫುಲ್ ಆಗಿ 1 2 3 4 ಅಂತೆಲ್ಲ ಸೆಟ್ ಮಾಡಿ ನೀಟಾಗಿ. ನಿಮ್ಮದು ಎಷ್ಟು ಫಿನಿಶಿಂಗ್ ಇರ್ತದೆ, ಫಿನಿಶಿಂಗ್ ಇಂಪಾರ್ಟೆಂಟ್ ಇದರಲ್ಲಿ.
ಪರ್ಫೆಕ್ಟ್ ಫಿನಿಶಿಂಗ್ ಬೇಕು. ಚಂದ ಫಿನಿಶಿಂಗ್ ಇದ್ರೆ ಚಂದ ಆಗ್ತದೆ ನಿಮಗೆ. ಈ ಥರ 4 ಸೆಟ್ ಮಾಡಿದ್ರೆ ಅದರ ನಡುವಲ್ಲಿ ಒಂದು ನಾಟ್ ಹಾಕಬೇಕು. ನಾನು ಆವಾಗಲೇ ತೋರಿಸಿದ್ದೇನಲ್ಲ, ಒಂದು ಥ್ರೆಡ್ ಬೇಕು ಅಂತ. ಆ ಥ್ರೆಡ್ಡಲ್ಲಿ ನಾವೀಗ ನಾಟ್ ಹಾಕುವ. ಥ್ರೆಡ್ ತಗೊಳ್ತೇನೆ ನಾನು ಇವಾಗ. ಓಕೆ, ಡಬಲ್ ತ್ರಿಬಲ್ ಎಷ್ಟು ಬೇಕು ಟೈಟ್, ತುಂಬ ಟೈಟ್ ಕಟ್ಟಿ, ನಿಮಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಹೆಲ್ಪ್ ಮಾಡಿದ್ದು ಹೇಳಿಲ್ಲ, ಎಲ್ಲೂ ಹೆಲ್ಪ್ ಮಾಡ್ತಾಳೆ ಅವಳು. ತುಂಬ ಟೈಟಾಗಿ ಕಟ್ಟಿ. ಓಕೆ, ತುಂಬ ಟೈಟಾಗಿ ನಾಟ್ ಹಾಕಿ ಕರೆಕ್ಟ್ ಫಿಕ್ಸ್ ಆಗಬೇಕು ಅದು. ನೀವು ಅಂದರೆ ಕಾರ್ನರ್ ಟು ಕಾರ್ನರ್ ಎಲ್ಲ ಫಸ್ಟಿಗೆ ಚೆಕ್ ಮಾಡಿ. ನಾನು ಹೇಳಿದೆ, ನಾನು ಫಿನಿಶಿಂಗ್ ಬೇಕಾದರೆ ಪರ್ಫೆಕ್ಟಾಗಿ ಚೆಕ್ ಮಾಡಬೇಕು ಈಚ್ ಆ್ಯಂಡ್ ಎವ್ರಿ ಕಾರ್ನರ್. ಸೊ ನಾಟ್ ಹಾಕಿ, 1-2 ನಾಟ್ ಹಾಕಿ ಟೈಟ್ ಆದ ನಂತರ ಎಕ್ಸೆಸ್ ಇರುವಂಥ ಥ್ರೆಡನ್ನು ಕಟ್ ಮಾಡಿ. ಅದಾಗಿ ಈ ಥರ ನೀವು ನಾನು ಹೇಳಿದ ರೀತಿಯಲ್ಲೇ ನೀವು ಅದನ್ನು ಫೋಲ್ಡ್ ಮಾಡಬೇಕು. ಹೀಗೆ ಇದೊಂದು ರೀತಿ, ಅದು ನೀಟಾಗಿ ಫುಲ್ ಫ್ಲ್ಯಾಟಾಗಿ ಬರಬೇಕು. ಈ ಸೈಡಲ್ಲಿ ಲೆಫ್ಟಲ್ಲಿ ರೈಟಲ್ಲಿ ನಿಮಗೊಂದು ಲಾಸ್ಟಿಗೆ ಅದೊಂದು ರೀತಿ ಸ್ಟಾರ್ ಶೇಪಲ್ಲಿ ಬರಬೇಕಂದ್ರೆ ಫುಲ್ ಸಪ್ರೇಟ್ ಆಗಿ ಸೆಟ್ ಡಿಫ್ರೆಂಟಾಗಿ ಅದು ನಿಲ್ಲುವಾಗೆ ನೀವು ಫೋಲ್ಡ್ ಮಾಡಿ. ತುಂಬ ನೀಟಾಗಿ ಟೈಟ್ ಮಾಡಿ ಫೋಲ್ಡ್ ಮಾಡಿ ಅದನ್ನು. ಅದಕ್ಕೆ ನಾನು ಫಸ್ಟಿಗೆ ಹೇಳಿದಲ್ಲ, ನಾಟನ್ನು ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟ್ ಹಾಕಿ ಅಂತೇಳಿ. ಆವಾಗ ನೀವು ಆ ಥರ ಪ್ರೆಸ್ ಮಾಡಿದ್ರು ಆಗ್ತದೆ. ಈಗ ನೋಡಿ, 2 ಈಕ್ವಲ್ ಆಪೋಸಿಟಲ್ಲಿ ಆ ಕಡೆ ಈ ಕಡೆ ನಾವೀಗ ಒಟ್ಟು 4 ಇಟ್ಟಿದ್ದೇವಲ್ಲ, ಹಾಗೆ ಅದು ಈಕ್ವಲ್ ಆಗಿ ಸಪ್ರೇಟಾಗಿರುವಾಗೆ ಫೋಲ್ಡ್ ಮಾಡಿರೋದನ್ನು ಈ ಥರ ಮಾಡಬೇಕು. ಒಂದು ಬಿಟ್ಟು ಒಂದರಾಗೆ ಫಸ್ಟ್ ಇದು ಪೆಟಲ್ಸ್ ಟೈಪನ್ನು ನೀವು ತಗೊಂಡು ಅದನ್ನು ಜಸ್ಟ್ ನಾನು ತೋರಿಸಿದ ರೇಂಜಿಗೆ ಅದನ್ನು ಮೇಲೆ ಅದನ್ನು ಲಿಫ್ಟ್ ಫೋಲ್ಡ್ ಮಾಡಿ. ಜಸ್ಟ್ ಮೇಲೆ ಜಸ್ಟ್ ಅಪ್ವರ್ಡ್ ಡೈರೆಕ್ಷನ್ಗೆ ನೀವು ಫೋಲ್ಡ್ ಮಾಡಿ. ಒಂದು ಬಿಟ್ಟು ಒಂದು ಫಸ್ಟಿಗೆ 1, 3, 5 ಅಂತ ಥರ ಒಂದೊಂದು ಬಿಟ್ಟು ಮಾಡಿ. ಮತ್ತೆ ನೆಕ್ಸ್ಟ್ ಲೇಯರಿಗೆ ಯಾವುದನ್ನೆಲ್ಲ ಬಿಟ್ಟಿದ್ದೀರಾ ಅದನ್ನು ಅದೇ ರೀತಿಯಲ್ಲಿ ನಾನು ತೋರಿಸಿರುವ ಹಾಗೆ ಮಾಡಿ ನೀವು ಫೋಲ್ಡ್. ಫೈನಲ್ ಲುಕ್ ಹೇಗೆ ಬರ್ತದೆ ಅಂತ ನೋಡಿ. ಕಂಟಿನ್ಯೂಸ್ ಆಗಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಎಲ್ಲನೂ ನಾವೆಷ್ಟು ಪೆಟಲ್ಸ್ ತೆಗೆದ ಅದೆಲ್ಲನೂ ಪರ್ಫೆಕ್ಟಾಗಿ ಮುಗಿಯೋ ತನಕ ನೀವು ಅದೇ ರೀತಿಯಲ್ಲಿ ಫೋಲ್ಡಿಂಗ್ಸ್ ಕೊಡಬೇಕು. ಫೋಲ್ಡ್ ಮಾಡಬೇಕಾದ್ರೆ ಸಹ ಹಾಗೆ ತುಂಬ ಪೇಷನ್ಸಲ್ಲಿ ಮಾಡಿ. ಪೇಪರ್ಸ್ ಎಲ್ಲ ಕ್ರಾಫ್ಟ್ ಪೇಪರ್ಸ್ ಎಲ್ಲ ಕ್ರಿಂಕಲ್ಸ್ ಬಂದರೆ ಅದಷ್ಟು ಲುಕ್ ಚೆನ್ನಾಗಿರೋದಿಲ್ಲ ನಿಮಗೆ. ನೀಟಾಗಿ ಮಾಡಿ, ಆರಾಮ್ಸೆ ಮಾಡಿ, ಚಂದ. ನೀಟಾಗಿ ಫಿನಿಶ್ ಮಾಡಬೇಕು ಅಂತೇಳಿದರೆ, ಫಿನಿಶಿಂಗ್ ನೀಟಾಗಿ ಸಿಗಬೇಕು ಅಂತೇಳಿದರೆ ನೀವು ಸ್ವಲ್ಪ ಪೇಷನ್ಸಲ್ಲಿ ಮಾಡಿ ನೀಟಾಗಿ. ಮೋಸ್ಟ್ಲಿ ಗೆಸ್ ಮಾಡಿ. ಫೈನಲ್ ಲುಕ್ ಆದಮೇಲೆ ನೀವೇ ಹೇಳಿ ಇದು ಯಾವ ಫ್ಲವರ್ ಅಂತ. ನಾನು ಹೇಳಿದರೆ ಮತ್ತು ಲಾಸ್ಟಿಗೆ ನೀವು ಹೇಳ್ತೀರಿ, ಓ ಇದು ಆ ಥರ ಕಾಣಿಸ್ಲಿಲ್ಲ, ಈ ಥರ ಕಾಣಿಸ್ಲಿಲ್ಲ ಅಂತೇಳಿ. ಸೊ ನಿಮಗೆ ಬಿಟ್ಟಿರೋದು ಯಾವ ಫ್ಲವರ್. ಟೋಟಲ್ ಆಗಿ ಒಂದು ಕ್ರಾಫ್ಟ್ ಐಟಮ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಿಸ್ ಟ್ರಯಲ್ ಫೈನಲ್ ಲುಕ್ ಬಂದಿರೋದು ಈ ಥರ ಬರ್ತದೆ ನೋಡಿ. ಇದು ಫೈನಲ್ ಲುಕ್ಕಿಗಿಂತ ಒಂದು ಸ್ಟೆಪ್ ಮೇಲೆ. ಇದು ಫೈನಲ್ ಲುಕ್, ವೆರಿ ಫೈನಲ್. ಎಲ್ಲನೂ ನಾವು ಲಾಸ್ಟ್ ಲೀಫ್ ಪೆಟಲ್ಸ್ ಎಲ್ಲ ಓಪನ್ ಮಾಡಿ ಹೀಗೆ ಹಿಂದೆ ಬರ್ತದೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಲೋಟಸ್. ಅದರ ಮೇಲೆ ಈಗ ನಿಮಗೆ ನಡುವಲ್ಲಿ ನಾವು ಕುಸುಮ ಅಂತೇನು ಹೇಳ್ತೇವೆ, ಅದನ್ನು ಯಾವುದೇ ಕಲರ್ಡ್ ಕ್ರಾಫ್ಟ್ ಪೇಪರ್ ತಗೊಳ್ಳಿ. ಬಟ್ ನನ್ನ ಹತ್ರ ಎಕ್ಸ್ಟ್ರಾ ಕಲರ್ಡ್ ಕ್ರಾಫ್ಟ್ ಪೇಪರಲ್ಲಿ ಇರಲಿಲ್ಲ, ಸ್ಟಾಕ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಇರುವಂಥ ಅದೇ ಪಿಂಕ್ ಶೀಟಿಗೆ ರೆಡ್ ಕಲರ್ದು ಕ್ರಯನ್ಸ್ ಯೂಸ್ ಮಾಡಿ ಶೇಡ್ ಮಾಡಿದೆ. ಮತ್ತು ತೋರಿಸಿರೋ ರೀತಿಯಲ್ಲಿ ಕಟ್ ಮಾಡಿ ಮತ್ತು ಆ ಥರ ಫೋಲ್ಡ್ ಮಾಡಿ ಅದು ನಡುವಲ್ಲಿ ನಾವು ಥ್ರೆಡ್ಡಲ್ಲಿ ಕಟ್ಟಿರೋದೇನಿದೆ ಅದು ಕಾಣಬಾರ್ದಲ್ಲ, ಅದಕ್ಕೋಸ್ಕರ ಗಮ್ ಹಾಕಿ ನಡುವಲ್ಲಿ ಫಿಕ್ಸ್ ಮಾಡಿ. ನಾನು ಫೆವಿಕಾಲ್ ಗಮ್ ತೊಗೊಂಡಿದ್ದನ್ನು ಗಮ್ ಹಾಕಿ ನಡುವಲ್ಲಿ ಅದನ್ನು ಫಿಕ್ಸ್ ಮಾಡಿ. ಸೊ ಅದೆಲ್ಲ ಫಿಕ್ಸ್ ಮಾಡಿ ಆದ ನಂತರ ನಿಮಗೆ ನೀಟಾಗಿ ಕಾಣಿಸ್ತದೆ. ನಮಗೊಂದು ಖುಷಿ ಇರ್ತದೆ, ನಾವೇ ಮಾಡಿದ್ದು. ಹೋಗಿ ರೆಡಿಮೇಡ್ ದುಡ್ಡು ಕೊಟ್ಟು ತೊಗೊಳ್ಳೋದು ಸೆಕೆಂಡ್ರಿ, ಬಟ್ ನಮಗೊಂದು ಎಕ್ಸ್ಪೀರಿಯನ್ಸ್ ಇರ್ತದೆ, ಫೀಲ್ ಇರ್ತದೆ ನಾವೇ ಮಾಡಿದ್ರು ಅಂತ. ಫೈನಲ್ ಲುಕ್ ಹೀಗೆ ಬಂತು. ಹೇಗಾಯಿತು ಅಂತ ನೀವು ಹೇಳಿ. ಲಾಸ್ಟಿಗೆ ನಾನು ಆ್ಯಡ್ ಮಾಡಿದ್ದೇನೆ, ನೀವು ಆ್ಯಡ್ ಮಾಡಿ ಎಲೆ ಅಷ್ಟೇ.